ನನಗೆ ಸಚಿನ್ ತೆಂಡೂಲ್ಕರ್ಗೆ ಮತ್ತು ಮಹೇಂದ್ರ ಸಿಂಗ್ ಧೋನಿಗೆ ಇರುವಂತಹ ಸಾಮ್ಯತೆ ಏನು ಗೊತ್ತಾ? ನಾವು 3 ಜನ ಮ್ಯೂಚುವಲ್ ಫಂಡ್ ಸಹಿ ಹೇ ಅಂತ ನಿಮಗೆ ಹೇಳ್ತೀವಿ. ಆದರೆ ಇದನ್ನು ಹೇಳ್ತಿರ್ಬೇಕಾದ್ರೂ ಕೂಡ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಸಬ್ ಕುಚ್ ಸಹಿ ನಹಿ ಹೇ ಅನ್ನೋದು ನಿಮಗೆ ಗೊತ್ತಿರಬೇಕು. ಕಳೆದ 1 ವರ್ಷದ ಅವಧಿಯಲ್ಲಿ 600ಕ್ಕೂ ಹೆಚ್ಚು ಹೊಸ ಮ್ಯೂಚುವಲ್ ಫಂಡ್ ಯೋಜನೆಗಳು ಭಾರತದಲ್ಲಿ ಲಾಂಚ್ ಆಗಿದ್ದಾವೆ. ಇವುಗಳನ್ನು NFO ಅಥವಾ ನ್ಯೂ ಫಂಡ್ ಆಫರ್ ಅಂತ ಕರಿತೀವಿ. ಇದನ್ನು ನಿಮಗೆ ಫಂಡ್ ಹೌಸಸ್, ಬ್ಯಾಂಕ್ಗಳು, ಒಂದಿಷ್ಟು ಜನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಪ್ರಮೋಟ್ ಮಾಡಿ ಮಾರಾಟ ಮಾಡ್ತಾರೆ. ನಿಮಗೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಗೊತ್ತಿಲ್ಲ ಅಂತಾದರೆ ನೀವು ಇಂತಹದ್ದಕ್ಕೆ ಬಲಿ ಬೀಳ್ತೀರಿ. ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಆಗುವಂತಹ ಸಮಸ್ಯೆ ಏನು ಅಂತ ನೀವು ಆಲೋಚನೆ ಮಾಡ್ತಿದ್ದೀರಾ? ಒಂದು ಹೊಸ ಫಂಡ್ ಬಂದಾಗ ಅದರ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ ಏನು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದು ಯಾವ ಥೀಮ್ನ ಮೇಲೆ ಹೂಡಿಕೆ ಮಾಡ್ತಿದೆ ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದರ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ಸ್, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂತಹ ಫಂಡ್ ಮ್ಯಾನೇಜರ್ನ ಇನ್ವೆಸ್ಟ್ಮೆಂಟ್ ಬಿಹೇವಿಯರ್, ಫಂಡ್ ಹೌಸ್ ಮಾಡ್ತಾ ಇರುವಂತಹ ಪ್ರಾಕ್ಟೀಸಸ್, ಮಾಡ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಮತ್ತು ರಿಸರ್ಚ್ ಏನು, ಇದ್ಯಾವುದು ನಮಗೆ ಗೊತ್ತಿರೋದಿಲ್ಲ. ಅವರು ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳಿಕೊಂಡು ಇನ್ವೆಸ್ಟ್ ಮಾಡ್ತಿದ್ದಾರೆ. ಬೇರೆ ಫಂಡ್ ಹೌಸಸ್ ಯಾವುದೋ ಸ್ಟಾಕನ್ನು ಖರೀದಿ ಮಾಡ್ತಿದ್ದಾರೆ ಅಂತ ತಾವೂ ಖರೀದಿ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಸೌಂಡ್ ಆಗಿರುವಂತಹ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ ಬಳಕೆ ಮಾಡದೆ ಹೂಡಿಕೆ ಮಾಡ್ತಿದ್ದಾರೆ. ಇದು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಇದು ಗೊತ್ತಾಗಬೇಕು ಅಂದರೆ ಅಟ್ಲೀಸ್ಟ್ 3 ವರ್ಷದ ಅಥವಾ 5 ವರ್ಷದ ಇನ್ವೆಸ್ಟ್ಮೆಂಟ್ ಹಿಸ್ಟ್ರಿಯನ್ನು, ಆ ಫಂಡಿನ ಟ್ರ್ಯಾಕ್ ರೆಕಾರ್ಡನ್ನು ನಾವು ನೋಡಬೇಕಾಗುತ್ತೆ. ಒಂದು ಬೇರ್ ಮಾರ್ಕೆಟ್ನಲ್ಲಿ ಆ ಫಂಡ್ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಇದೇ ಕಾರಣದಿಂದ ಯಾರೋ ಹೇಳಿದ್ರು ಅಂತ ಹೊಸ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಡಿ.